ನಾವೇನ್ ಮಾಡ್ತೀವಿ ಫಸ್ಟ್ ಏನ್ ಮಾಡ್ತೀವಿ ಸರ್ ಇವರಿಗೆ ಶುಭಾಶಯ ಮಾಡಿರ್ತಕ್ಕಂಥದ್ದೇ ನಾವು ಮೊದಲನೇ ವಿಶೇಷ ಕೊಟ್ಟಿರ್ತೇವೆ ಏನಂತ ಡೈಲಿ ರೂಟೀನ್ ವರ್ಕ್ ಏನ್ ಹೇಳಬೇಕಪ್ಪ ಅಂದ್ರೆ ಹವಾಮಾನ ಬಗ್ಗೆ ಮಕ್ಕಳು ಆ ಕಲ್ಪನೆ ಇಟ್ಕೊಂಡೇ ಇರ್ಬೇಕೆಂದೇ ಮತ್ತೆ ತರಗತಿ ಕೂಡ ಬಂದ್ಮೇಲೆ ಹೋಗಿ ನೋಡ್ಕೊಂಡ್ ಬಂದ್ರೆ ಹವಾಮಾನ ಏನು ಯಾರು ಕಳ್ಸಕ್ ಹೋಗ್ಬೇಡ. ಅದು ಫಸ್ಟ್ ಸ್ಟಾರ್ಟಿಂಗ್ ನಾವು ರೂಟೀನ್ ವರ್ಕ್ ಮಾಡಿದಾಗ ಮಕ್ಕಳು ಏನಾದ್ರು ಆಟೋಮೆಟಿಕ್ಲಿ ರೂಢಿ ಆಗುತ್ತೆ. ಅವ್ರು ಒಟ್ಟಿಗೆ ಒಳಗೆ ಬಂದಿರ್ತಾರೆ, ನೀವು ತರಗತಿ ಮಾಡಿದ್ರೆ ಶುಭಾಶಯ ಮಾಡಿಕೊಂಡ್ರೆ ಆ ದಿನದ ಪ್ರಾರಂಭದ ಸಾಮೂಹಿಕ ಚಟುವಟಿಕೆ ನಾವೇನ್ ಮಾಡ್ಬೇಕು ಸಾಮೂಹಿಕ ಚಟುವಟಿಕೆ ಯಾರು ಮಾಡ್ಬೇಕು? ಅದೇ ಹೇಳ್ತೀರಿ ಒಂದು ಆಕ್ಟಿವಿಟಿ ಮಾಡಿಸ್ತೀವಿ, ಏನ್ ಮಾಡ್ತೀವಿ ಒಂದು ಸಾಮೂಹಿಕ ಚಟುವಟಿಕೆ. ಬಟ್ ಅದರಲ್ಲಿ ಇರ್ತಕ್ಕಂಥ ಯಾವಾದರೂ ತರಗತಿ 1, 2, 3 ಇರ್ತಕ್ಕಂಥ ಯಾವಾದರೂ ಸಾಮೂಹಿಕ ಚಟುವಟಿಕೆ ಅದಾವ ಅಂತ ನಮಗೆ ನಾಳೆ ಇರ್ತಕ್ಕಂಥ ಯಾವುದು ಇವತ್ತೇ ಕಲ್ಪನೆ ಇರಬೇಕು. ಇದು ಹೋಗಿ ಇಲ್ಲಿದ್ರೆ ನಾವೇ ಒಂದು ಹಾಡನ್ನ ಒಂದು ಆಕ್ಟಿವಿಟಿಯನ್ನ ಮಾಡ್ತಕ್ಕಂಥ ಕೆಲಸ ಮಕ್ಕಳು ಸಾಮೂಹಿಕ ಸೇರಿಸಿ 1, 2, 3 ತರಗತಿ ಮಕ್ಕಳು ಸೇರಿಸಿ ಮಾಡ್ಕೊಂಡು ನಾವು ಸಾಮೂಹಿಕ ಚಟುವಟಿಕೆಯನ್ನ ಈ ಸಾಮೂಹಿಕ ಚಟುವಟಿಕೆ ಮಾಡುವಾಗ ಇಷ್ಟು ಮಕ್ಕಳು ತರಗತಿವಾರು ಆ ಲೈವ್ ಪ್ರಯತ್ನ ನೋಡ ಎದುರಿಗೆ ಯಾವ ವಿಷಯ ಹೇಳ್ತಾರೆ ಕನ್ನಡ ಅಂದ್ರೆ ಕನ್ನಡ, ಗಣಿತ ಇದ್ರೆ ಗಣಿತ, ಆರೋಗ್ಯ ಮಕ್ಕಳು ಸೇರಿದ್ರೆ ಆ ಪ್ರಗತಿ ನೋಡ ಎದುರಿಗೆ ಮಕ್ಕಳು ಏನ್ ಮಾಡ್ಬೇಕು ಡೈಸ್ ಮಾಡಿ ನನ್ನದು ಇವತ್ತು ಯಾವ ಕ್ರಮ ಸಂಖ್ಯೆ ಇದನ್ನ ಮಗು ಏನ್ ಮಾಡ್ಬೇಕು ದುಡ್ಡು ಮಾಡಿ ನೋಡಿರ್ಬೇಕು. ನೋಡಿಕೆ ಏನ್ ಮಾಡ್ಬೇಕು ಆ ಅಭ್ಯಾಸ ಪುಸ್ತಕ ತೆಗೆದುಕೊಂಡು ತಾನು ಆ ಗುಂಪಲ್ಲಿ ಏನ್ ಮಾಡ್ಬೇಕು ಹುಡ್ಕೋಬೇಕು. ಎಲ್ಲಾರು ಇದರಲ್ಲಿ 1ನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಏನಾಗುತ್ತೆ ಕಷ್ಟ ಅಂದ್ರೆ ಸ್ವಲ್ಪ ಬಂದಾಗುತ್ತೆ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೋದು ಅವರಿಗೆ 3ನೇ ತರಗತಿ ಮಕ್ಕಳು ಕಳಿಸಿದ ಓಕೆ ನಾವ್ ಹೆಲ್ಪ್ ಮಾಡಿದ್ರು ಓಕೆ ಮತ್ತೆಲ್ಲ ಪ್ರಯತ್ನ ನೋಡೋದು ತೆಗೆದುಕೊಂಡು ಏನ್ ಮಾಡ್ಬೇಕು ಕೂಸನಿಗೆ ತಮ್ಮ ಕಾಡಿದ ಕಾಳು ಇಲ್ಲ ಮ್ಯಾಕ್ಸಿಮಮ್ ಕಾಡು ಕಲಿಸಿಗೆ ಅಭ್ಯಾಸ ತೆಗೆದುಕೊಂಡು ತಮ್ಮ ಗುಂಪುಗಳಲ್ಲಿ ಹುಡ್ಕೋಬೇಕು.